ನಮ್ಮ ಟ್ಯಾಕ್ಸ್ ಎದಕ್ಕೆ ಖರ್ಚು ಮಾಡ್ತಾ ಇರ್ತಾರೆ. ಯಾರೋ ಸಾಲ ಯಾರಿಗೂ ಸಾಲ ಸೂಟ್ ಮಾಡ್ತಾರೆ. ಅದರಲ್ಲೂ ಕಾರ್ಪೊರೇಟ್ಗಳದ 16.5 ಲಕ್ಷ ಕೋಟಿ 20 ಲಕ್ಷ ಕೋಟಿ ರಿಟರ್ನ್ ಅಪ್ ಮಾಡ್ತಾರೆ. ಅವ್ರು ಏನು ಮಹಾನ್ ಸಾಧನೆ ಮಾಡಿದಾರಪ್ಪ ಅಂತೇಳಿ. ನಾವು ಆ ಉದ್ಯಮ ಮಾಡ್ತೀವಿ, ನಾವು ಈ ಉದ್ಯಮ ಮಾಡ್ತೀವಿ ಅಂತೇಳಿ ಕಂಪ್ನಿ ಮಾಡಿಕೊಂಡು ಸರ್ಕಾರಿ ಅಥವಾ ಸಾರ್ವಜನಿಕ ವಲಯದ ಅನೇಕ ಉದ್ಯಮಗಳ ಕೈಯಲ್ಲಿ ತೆಗೆದುಕೊಂಡು ಕಡಿಮೆ ಹಣದಲ್ಲಿ ಅದನ್ನು ಪರ್ಚೇಸ್ ಮಾಡಿ ನಂತರ ಅದನ್ನು ನಡೆಸಲಾರ್ದ, ಉದ್ಯೋಗಗಳನ್ನು ಸೃಷ್ಟಿ ಮಾಡಲಾರ್ದ, ಕೊನೆಗೆ ದಿವಾಳಿ ಹಬ್ಬಿ ಹೋಗೋರು ಮತ್ತು ರಿಟರ್ನ್ ಅಪ್ ಮೇಲೆ ತೋರಿ ಬಕ್ಷಿಸ್ ತೋರಿ ದೇಶದ ದಿವಾಳಿ ಮಾಡಲಿಕ್ಕೆ ಹಚ್ಚಿದ್ರಂತ. ಇಂಥ ನಮ್ಮ ಸರ್ಕಾರಗಳು ನಮ್ಮ ಶಿಕ್ಷಕರ ಬಗ್ಗೆ ಯಾಕೆ ರೀತಿ ಮಾಡ್ತಾ ಇದ್ದವ್ರನ್ನೇ ಒಬ್ಬ ಕೈದಿ ಅವ್ರ ಮೇಲೆ ಒಂದು ಆರೋಪ ಎಲ್ಲರಿಗೂ ಗೊತ್ತದ. ಪ್ರಜ್ವಲ್ ನಮ್ಮ ರೇವಣ್ಣ ಅವರು ಅಂಥವ್ರಿಗೆ ಅದು ಆ ಶಿಕ್ಷೆ ಅನುಭವ ಸಮಯದಲ್ಲೇ 524 ದಿನಗೂಲಿ ಕೊಡ್ತೀವಿ ರೂಪಾಯಿ ದಿನಕ್ಕೆ. ಆದರೆ ಇವ್ರು ಕೊಡ್ತೀರಿ ಅಷ್ಟು ಶಿಕ್ಷಕರಿಗೆ ಕ್ಯಾಲ್ಕುಲೇಷನ್ ಮಾಡಲಿ ಸಿದ್ದರಾಮಯ್ಯನವರ, ಮೋದಿಯವರ, ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳ. ಯಾಕಂದ್ರೆ ಈ ದೇಶ ಏನಾದರೂ ಇವತ್ತು ಮಾತಾಡ್ತಾ ಇದ್ದಾರೆ, ಇವತ್ತು ಭಾಷೆ ಉಳಿದಿದ್ರೆ, ಇವತ್ತು ಸಂಗೀತ ಉಳಿದಿದ್ರೆ, ಯಾವುದೋ ಹೇಳಿ ಇವತ್ತು ವಿದ್ಯೆ ಅವೇನು ಉಳಿದಿದ್ರೆ ಈ ಶಿಕ್ಷಕರಿಂದ, ಶಿಕ್ಷಕರ ತ್ಯಾಗಮಯ ದುಡಿತದಿಂದ. ಅವ್ರು ಪಾಪ ಏನು ಪ್ರೊಟೆಸ್ಟ್ ಮಾಡೋದಿಲ್ಲ ರೀ, ಆ ಪರಿಸ್ಥಿತಿ ಒಳಗಿದ್ದಾರೆ ಅವರು. ನಾವು ಇವತ್ತು ಜನ ಹೋದ್ರೆ ಸಾಕ್ರಿ ಮಾತಾಡಲಿಕ್ಕೆ ಹಿಂದೆ ಮಾಡ್ತಾರೆ ಸರ್ಕಾರ ವಿರುದ್ಧ. ಇದು 10,000 ಬಂದಾಗಿತ್ತು ನಮ್ಮ ಮಂತ್ರಿ. ಆ ಪರಿಸ್ಥಿತಿಗಿದ್ದಾರೆ. ಎಷ್ಟೋ ಜನ ಶಿಕ್ಷಕರಲ್ಲೇ ಬಾರಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ರೀ, ಬಾಂಡೆ ತುಳಿಯಂತ ಕೆಲಸ ಮಾಡ್ತಾ ಇದ್ದಾರೆ. ಪಾಪ ಎಲ್ಲೋ ಇಂಟ್ರ್ಯೂ ಕರೆದ್ರು ಕಾನ್ಫರ್ಮ್ ಆದ್ರೆ ಓಡಿ ಬರ್ತಾರೆಲ್ಲ ಬಿಟ್ಟು ಉಪವಾಸ ಬಿದ್ದು ಬಸ್ ಸ್ಟ್ಯಾಂಡಲ್ಲಿ ಮಲಗೋ ಅಥವಾ ರೈಲ್ವೆ ಸ್ಟೇಷನ್ಗಳಲ್ಲಿ ಮಲಗೋ ಎಕ್ಸಾಮ್